ದಿನಗಳ ಮುಂಚಿತವಾಗಿ ಈ ಒಂದು ಮನಕುಲದಲ್ಲಿ ಅದು ವಿಶೇಷವಾಗಿ ಹೆಣ್ಣು ಕುಲಕ್ಕೆ ಆದರ್ಶ ಎನಿಸಿಕೊಂಡು ಮಹಾಸಾಧು ಎನಿಸಿಕೊಂಡಿರ್ತಕ್ಕಂಥ ಶಿವಸೇನ ಹೇಮರೆಡ್ಡಿ ಮಂಡಲಮ್ಮವರ ಇದೊಂದು 3ನೇ ಜಯಂತ್ಯೋತ್ಸವವನ್ನು ಆ ಒಂದು ಸರ್ಕಾರಿ ರಜೆರಹಿತ ಕಾರ್ಯಕ್ರಮವಾಗಿ ಒಂದು ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಈಗಾಗಲೇ ಮಾತನಾಡುತ್ತಾ ನಮ್ಮ ತಹಶೀಲ್ದಾರ್ ಸಾಹೇಬರು ಹೇಳಿದರು, ಈ ಒಂದು ಮಾನವ ಕುಲದಲ್ಲಿ ಸಾಕಷ್ಟು ಸಾಧರು, ಸಂತರು, ಶರಣರು, ಕವಿರರು, ಈ ರೀತಿ ಶರಣೆಯರು ಹೋಗಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಆದರ್ಶವನ್ನು ತೋರಿಸಿಕೊಟ್ಟಿರ್ತಕ್ಕಂಥ ಯಾರಾದರೂ ಮಹಿಳೆ ಇದ್ದರೆ ಅದು ಹೇಮರೆಡ್ಡಿ ಮಲ್ಲಮ್ಮ ಅಂತ ಹೇಳಿದರು. ಯಾಕಂದರೆ ಹೇಮರೆಡ್ಡಿ ಮಲ್ಲಮ್ಮನ ಹೆಸರು ಇನ್ನೂ ಅವರು ಜೀವಂತವಾಗಿ ಇದೆ. ಕಾರಣ ಆ ಮಲ್ಲಮ್ಮನಿಗೆ ಸಾಕಷ್ಟು ತೊಂದರೆಗಳು ಬಂದು ಗಂಡನಿಂದಾಗಿರ್ಬೋದು, ಅತ್ತೆ ಬೈದೂರರಿಂದಾಗಿರ್ಬೋದು, ಬಾವು ಬೈದೂರಿಂದ ಇಷ್ಟೆಲ್ಲ ಕಷ್ಟ ಕಾರ್ಪಣ್ಯಗಳು ಬಂದವರು ಕೂಡ ಅವನ್ನೆಲ್ಲ ಅವ್ರು ಏನಂದ್ರೆ ಮಲ್ಲಮ್ಮ ಏನೇ ಕಷ್ಟಗಳು ಬಂದರೂ ತಾನು ನುಂಗಿ ಇನ್ನೊಬ್ಬರಿಗೆ ತೊಂದರೆ ಕೊಡದಾಗೆ ಆಕೆ ಏನು ಬದುಕಿಲ್ಲಲ್ಲ, ಇವತ್ತು ನಿಜವಾದಂತೂ ಒಂದು ಸಾಕ್ಷಿ. ಆಕೆ ಸಾಕ್ಷಾತ್ ಶ್ರೀಶೈಲ ಮಲ್ಲಿಕಾರ್ಜುನರ ಭಕ್ತಿ ಆಗಿದ್ದವಳು. ಏನೇ ಕಷ್ಟ ಬಂದರೂ ಕೂಡ ಆ ಮಲ್ಲಮ್ಮ ನಮ್ಮ ಮಲ್ಲಿಕಾರ್ಜುನರಲ್ಲಿ ಕೇಳಿಕೊಳ್ತಾ ಇಲ್ಲ ಅಂತ. ಯಾಕಂದ್ರೆ ಒಬ್ಬ ಉಚ್ಚ ಬರಮರೆಡ್ಡಿಯ ಬಿಡೆ ಏನಂದ್ರೆ ಅದು ಒಂದು ಮದುವೆ ಆದರೂ ಕೂಡ ಇವರ ಮೈದುನ ಯಾವ ರೀತಿ ಇದ್ದಂದ್ರೆ ಆತ ಒಬ್ಬ ಭೋಗಿಯಾಗಿದ್ದ. ಒಂದು ವ್ಯಸನಕ್ಕೆ ಅಂಟಿಕೊಂಡಿರ್ತಕ್ಕಂಥ ವೇವನು ಮುಂದೆ ಏನಂದ್ರೆ ಆತ ವಿಯೋಗಿ ಆದ. ಆ ಒಂದು ಶಕ್ತಿ ಯಾರಿರ್ತಂದ್ರೆ ಹೇಮರೆಡ್ಡಿ ಮಲ್ಲಮ್ಮ ಭೋಗಿ ಇದ್ದಂಥ ವ್ಯಕ್ತಿಯನ್ನು ಯೋಗಿಯನ್ನಾಗಿ ಮಾಡ್ತಕ್ಕಂಥ ಶಕ್ತಿ ಯಾರಿಗಂದ್ರೆ ಹೇಮರೆಡ್ಡಿ ಮಲ್ಲಮ್ಮಗೆ ಐತೆ. ಆದ್ದರಿಂದ ಈ ಸಮಾಜದಲ್ಲಿ ನಾವು ಈಗಾಗಲೇ ಹೇಳಿದಲ್ಲ, ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಓಬಮ್ಮ ಇರ್ಬೋದು, ಬೆಳವಡಿ ಮಲ್ಲಮ್ಮ ಇರ್ಬೋದು, ಈ ರೀತಿ ಸಾಕಷ್ಟು ಮಹಿಳೆಯರು ತಾವು ಆಡಿ ಏನಂದ್ರೆ ಇಂಥ ಸಂದೇಶಗಳನ್ನು ಬಿಟ್ಟೋಗಿರಲ್ಲ ಅಂತ ಆದರ್ಶಗಳನ್ನು ನಾವು ನೀವು ಎಲ್ಲರೂ ಕೂಡಿ ನಾವೇನಂದ್ರೆ ಅದ್ರ ಸ್ವಲ್ಪ ಆದ್ರೂ ನಾವು ಅದನ್ನು ಪಾಲನೆ ಮಾಡಿಕೊಂಡು ನಾವು ಹೋದ್ರೆ ಈ ಒಂದು ಮಾನವ ಕುಲಕ್ಕೆ ಒಂದು ಸಾರ್ಥಕ ಆಗುತ್ತೆ ಅಂತ ಹೇಳಿದ್ರು. ಕೊನೆಯ ಗಳಿಗೆಯಲ್ಲಿ ಮಲ್ಲಿಕಾರ್ಜುನರು ಏನಂದ್ರೆ ಮಲ್ಲಮ್ಮನಿಗೆ ನಿನ್ನ ಕೊನೆ ಯಾವುದು ಮುಗೀತು, ನಿನಗೆ ಏನು ಬೇಕಂತ ಕೇಳಿದಾಗ ಮಲ್ಲಮ್ಮನಿಗೆ ಕೇಳಿದಾಗ ಮಲ್ಲಮ್ಮ ಏನು ಹೇಳಿದ್ರು, ತನ್ನ ಸ್ವಾರ್ಥವನ್ನು ಎಂದೂ ಕೇಳಲಿಲ್ಲ ಮಲ್ಲಮ್ಮ. ಆಕೆ ಕೇಳಿದ್ದೊಂದು ಏನಂದ್ರೆ ನಮ್ಮ ಸಮಾಜ ಏನಂದ್ರೆ ಯಾವಾಗಲೂ ಏನಂದ್ರೆ ಅದಕ್ಕೆ ಬಡತನ ಬರದೆ ಆಗಿರಲಿ ಅಂತೇಳಿ ಒಂದು ಏನಂದ್ರೆ ಆಕೆ ಒಂದು ಕೇಳಿಲ್ಲ ಮಲ್ಲಮ್ಮ. ಅಂದ್ರೆ ಇನ್ನೂವರೆಗಾದ್ರೂ ರೆಡ್ಡಿ ಅಂದರೆ ಬಂಗಾರದ ಕಡ್ಡಿ ಅಂತ ಹೇಳ್ತೀವಿ. ಸಮಾಜದಲ್ಲಿ ಎಲ್ಲಾದ್ರೂ ಹೇಳಿದ್ರೆ ಯಾರು ಹೇಳಿದ್ರೆ ಹೇಳ್ಬೋದು ಏನಂದ್ರ ನಾವು ರೆಡ್ಡಿ ಅವರಂದ್ರ ಏನಪ್ಪ ನಿಮ್ಗೆ ಹೇಮರೆಡ್ಡಿ ಮಲ್ಲಮ್ಮ ಎಲ್ಲ ಕೊಟ್ಟು ಹೋಗಿದ್ದಾಳ ಅಂತೇಳಿ ಹೇಳ್ತಾರೆ. ಯಾಕಂದ್ರೆ ಅಂತ ಒಂದು ಬೇಡಿದಂತ ಮಲ್ಲಮ್ಮನವ್ರನ್ನು ಎಂದು ನಾವೇನಂದ್ರೆ ನೆನೆಯದೆ ಹೋದರೆ ನಾವು ಇದಾಗ್ತೀವಿ. ಆದ್ದರಿಂದ ನಾವು ಕೂಡ ಅವರ ಶರಣರ ಮತ್ತು ಶರಣೆಯರ ಆದರ್ಶದಲ್ಲಿ ನಾವು ನೀವು ನಡೆಯೋಣ ಅಂತೇಳಿ ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ಸಮಾಜದವರಿಗೂ ಅದೇ ಮತ್ತು ಸರ್ವರಿಗೆ ಹೊಂದಿಸಿ ನನ್ನ ಮಾತಿಗೆ ಭೂಮಿಯಲ್ಲಿ ಸಾಕಷ್ಟು ಶರಣ ಸಂತರು ಮಾಡಿ ಜನರನ್ನು ಉದ್ಧಾರ ಮಾಡಿ ಧರ್ಮದ ಕಡೆಗೆ ನಡೆಯುವಂಥ ಮಾಡಿದ್ದಾರೆ. ಅದರಲ್ಲಿ ಸಹಿತ ನಮ್ಮ ಹೇಮರೆಡ್ಡಿ ಮಲ್ಲಮ್ಮರು ಸಹಿತ ಮಲ್ಲಿಕಾರ್ಜುನ ಮಹಾಭಕ್ತಿಗಾಗಿ ಎಲ್ಲ ನಮ್ಮ ಒಂದೇ ಸಮಾಜ ಅಲ್ಲ, ಈಗ ನಮ್ಮ ರೆಡ್ಡಿ ಸಮಾಜ ಅಷ್ಟೇ ಅಲ್ಲ, ಎಲ್ಲ ಸಮಾಜಕ್ಕೂ ಅವರು ಪ್ರೇರಣೆಯಾಗಿ ಆದರು. ಅವರ ಒಂದು ಏನದ ಈ ತತ್ವ ಸಿದ್ಧಾಂತಗಳನ್ನು ನಾವು ಯಥಾವತ್ತವಾಗಿ ನಮ್ಮ ಪಾಲನೆ ಮಾಡ್ಕೊಳ್ಬೇಕು. ಅವರು ನಾವು ಇಲ್ಲ ಅಂದ್ರೂ ಸಹಿತ ನಾವು ಅವರಿಗೆ ನೆನೆಸ್ತೇವೆ ಅಂತಂದ್ರೆ ಅವರು ಮಾಡಿದ ಕಾರ್ಯಗಳು, ನಾವು ಅವರು ಮಾಡಿದಂಥ ತತ್ವ ಸಂದೇಶಗಳನ್ನು ನಮಗೆ ಮಾನವ ಕುಲಕ್ಕೆ ದಾರಿದೀಪ ಆಗ್ತದೆ. ಅವರ ಒಂದು ನೀಡಿದಂಥ ಬೆಳಕಿನಡೆಗೆ ನಾವು ಎಲ್ಲರೂ ಜೀವನ ಸಾಗಿಸೋಣ. ನಾವು ಅನೇಕ ಅವ್ರಿಗೆ ಗೊತ್ತಿದೆ, ಅವ್ರ ಜೀವನ ವೃತ್ತಾಂತ ನೋಡಿದ್ರೆ ಗೊತ್ತಾಗ್ತದೆ. ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿದರು. ಬನಮರೆಡ್ಡಿ ಅವರ ಪತಿ ಇದ್ದರು ಸಹಿತ ಮೈದುನನ್ನು ಸಹಿತ ಮಹಾಯೋಗಿ, ನಿಮಗೆ ವೇಮನ ಅವ್ರಿಗೆ ಗೊತ್ತಿದೆ. ಹೀಗಾಗಿ ಅವ್ರದ್ದು ಮಾನವ ಜನಕ್ಕೆ ನೀಡಿದಂಥ ಕೊಡುಗೆಗಳನ್ನು ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ. ವಿಶಿಷ್ಟವಾಗಿ ತಮ್ಮ ಸಮಾಜಕ್ಕೆ, ಎಲ್ಲ ಸಮಾಜಕ್ಕೂ ಅವರು ಬೇಕಾದವರು, ಎಲ್ಲ ಸಮಾಜಕ್ಕೂ ಅವರು ಆರಾಧಿಸುವಂಥ ಅವರು ನಮಗೆ ಮಹಾಮಾತೆ ಮತ್ತು ಹೆಣ್ಣು ಕುಲಕ್ಕೆ ಗೌರವವನ್ನು ತಂದುಕೊಟ್ಟಂಥ ಅವರಿಗೆ ನಾವೆಲ್ಲರೂ ಇವತ್ತು ನಡೆಯುವಂಥದ್ದು.